ಸಾಕು ನಿಮಗೆ. ಚುನಾವಣೆ ಬಾಂಡು ಈ ಹಿಂದೆ 2018ರಲ್ಲಿ ಒಂದು ಚುನಾವಣೆ ಬಾಂಡು ತಿದ್ದುಪಡಿ ತಗೊಂಬಂದ್ರ ಕಾಯ್ದೆಗೆ. ಈ ಹಿಂದೆ ಕಾನೂನು ಏನಿತ್ತು ಕರಪತ್ರದಲ್ಲಿದೆ, ನಾನು ಮಾತಾಡೋದಲ್ಲ, ದಯವಿಟ್ಟು ಹೋದ್ರಿ. ಈ ಹಿಂದೆ 2018ಕ್ಕಿಂತ ಹಿಂದೆ ಯಾವುದೇ ಕಂಪನಿಯವರು ರಾಜಕೀಯ ಪಕ್ಷಗಳಿಗೆ 3 ವರ್ಷದಲ್ಲಿ 7% ಲಾಭ ಕೊಡಬಹುದು ಅಂತ ಇತ್ತು. ಮೋದಿ ಅವರು ಏನ್ ಮಾಡಿದ್ರು, ಪಾರದರ್ಶಕತೆ ಹೆಸರಿನಲ್ಲಿ ಬಾಂಡ್ ಕೊಡಬಹುದು ಅಂತಕ್ಕಂಥದ್ದು ಒಂದು ತಿದ್ದುಪಡಿ ಮಾಡಿದ್ರು. ನೋಡ್ರಿ, ಬಾಂಡ್ ಕೊಡೋದು ಯಾವ ಕಂಪನಿ ಕೊಡ್ತಾರಂತ ಹೇಳ್ಬಿಟ್ಟು SBI ಬ್ಯಾಂಕಿಗೆ ಗೊತ್ತಿರ್ತದ, ಆ ಕಂಪನಿ ಯಾವ ಪಕ್ಷಕ್ಕೆ ಕೊಟ್ಟಿರ್ತದಂತ ಯಾರಿಗೆ ಗೊತ್ತಾಗೋದಿಲ್ಲ. ಇದು 2018ರಿಂದ ಸತತವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿದ್ರು. ಇಲ್ಲ, ಇದು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗ್ತದೆ, ಇದು ಚುನಾವಣೆ ಬಾಂಡ್ ಹೆಸರಿನಲ್ಲಿ ಇಡೀ ಒಂದು ವ್ಯವಸ್ಥೆ ಹಾಳು ಮಾಡಿದಂಗಾಗುತ್ತೆ ಅಂತ ಹೇಳಿದ ಮೇಲೆ ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತು. ಚುನಾವಣೆ ಬಾಂಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರು, ಆ ಕಾನೂನು ಕ್ಯಾನ್ಸಲ್ ಮಾಡಿದ್ರು. ಅದರಿಂದ ಬಯಲಿ ಬಂದಿರೋದು ಏನಂತಂದ್ರೆ, ಬಿಜೆಪಿ ಸರ್ಕಾರ 8,250 ಕೋಟಿ ರೂಪಾಯಿ ನಾವು ಬರ್ದಿದ್ದೀವಿ, ಅದ್ರಲ್ಲಿ 8,050 ಕೋಟಿ ರೂಪಾಯಿ ಲಂಚ ತಗೊಂಡಿದೆ. ಅದು ಅಂಕಿಅಂಶಗಳ ಪ್ರಕಾರ, ಆದ್ರೆ ಇನ್ನು ತಗೊಂಡಿರ್ತಕ್ಕಂಥದ್ದು ಬಾಳಿದೆ. ಬಂಧುಗಳೇ, ಅರ್ಥ ಮಾಡಿಕೊಳ್ಳ್ರಿ ದಯವಿಟ್ಟು. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಈ ಹಿಂದೆ MLAಗಳು ಖರೀದಿ ಮಾಡೋದು ನೋಡ್ತಿದ್ವಿ ನಾವು, ಜನ ಆರಿಸಿರ್ತಿದ್ವಿ. ಇಲ್ಲಿ ನಮ್ಮ ಮಸ್ಕಿ MLA ಅವರು ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋದ್ರು, ಮತ್ತೆ ಸೋತ್ರು. ಅವರೊಬ್ಬರೇ ಅಲ್ಲ ಪಾಪ, ಎಲ್ಲರೂ ಈ ರೀತಿ ಆಗಿದ್ದಾರೆ. ಅವರೊಬ್ಬರನ್ನೇ ನಾವು ದೂಷಣೆ ಮಾಡಕ್ಕೆ ರೆಡಿ ಇಲ್ಲ. ಧಾರವಾಡದ ಎಲ್ಲಿ ಹುಬ್ಬಳ್ಳಿ ಹಾವೇರಿ MLA ಒಬ್ಬತ್ತ ಹೋದ, ಅಥವಾ ಬೆಳಗಾವಿ MLAಗಳು, ಸುಮಾರು MLAಗಳು ಹೋಗಿದ್ದಾರೆ, ಅವರೊಬ್ಬರನ್ನ ದೂಷಣೆ ಮಾಡಕ್ಕೆ ರೆಡಿ ಇಲ್ಲ ನಾವು. MLAಗಳು ಖರೀದಿ ಮಾಡಿ ಸರ್ಕಾರ ಬೆಳೆಸ್ತಕ್ಕಂಥದ್ದು ಒಂದು ವ್ಯವಸ್ಥೆ, ಆಪರೇಷನ್ ಕಮಲ ಅಂತೇಳಿ. ಈಗ ಚುನಾವಣೆನೇ ಇರಲಾರ್ದ ಸರ್ಕಾರ ಸ್ಥಾಪನೆ ಮಾಡತಕ್ಕಂಥದ್ದು, ಇದು ಡೇಂಜರ್. ಇದು ಮೊನ್ನೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಅಲ್ಲಿ 8 ಜನ ಕಾಂಗ್ರೆಸ್ MLAಗಳು ಅಥವಾ ಅಭ್ಯರ್ಥಿಗಳು, 8 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ವಾಪಸ್ ಪಡ್ಕೊಂಡಂಗೆ ಮಾಡಿಬಿಟ್ರು. ನಾಮಪತ್ರವನ್ನು ವಾಪಸ್ ಪಡ್ಕೊಂಡಂಗೆ ಮಾಡಿದ್ರು. ಬಿಜೆಪಿ ಅವರು ಅನ್ಕಂಟೆಸ್ಟ್ ಆದ್ರು. ನಾವು ಅನ್ಕಂಟೆಸ್ಟ್ ಆಗೋದು ಎಲ್ಲಿ ನೋಡ್ತಿದ್ವಿ? ಗ್ರಾಮ ಪಂಚಾಯತಿಯಲ್ಲಿ ನೋಡ್ತಿದ್ವಿ. ಅಣ್ಣ ತಮ್ಮರು ಯಾರು ನಿಂದಿರ್ತಿದ್ರು, ಅಣ್ಣ ನೀನೊಬ್ಬ ತಕ್ಕಂಬಿಡಪ್ಪ, ನಾನೊಬ್ಬ ಆಗ್ತೀನಿ, ಯಾಕೆ ಜಗಳ ಮನೆ ಮನೆ ಬಂದ ಕುಟುಂಬದಾಗ ಅಂತೇಳಿ ಪಂಚಾಯತ್ ಅನ್ಕಂಟೆಸ್ಟ್ ಆಗೋದು ನೋಡ್ತಾ ಇದ್ವಿ ನಾವು. MLAಗಳು ಅನ್ಕಂಟೆಸ್ಟ್ ಆಗೋದು ಈಗ ನೋಡ್ತಾ ಇದ್ದೀವಿ. ಇತಿಹಾಸದಾಗ ಎಲ್ಲಿ ನೋಡಿಲ್ಲ. ಇಂಥ ಡೇಂಜರ್